15ನೇ ತಾರೀಕು ಬೆಳಿಗ್ಗೆ ಆಂಜನೇಯನ ಒಂದು ಅನುಗ್ರಹದಿಂದ ಅವನ ಒಂದು ಅನುಜ್ಞೆಯನ್ನು ತೆಗೆದುಕೊಂಡು ಈ ಒಂದು ಯಾಗಶಾಲಾ ಪ್ರತಿಷ್ಠೆ ಆಗಿ ವಿಶ್ವಕ್ಸೇನ ಎಷ್ಟಿ 15ನೇ ತಾರೀಕು ಬೆಳಿಗ್ಗೆ ಆಂಜನೇಯನ ಒಂದು ಅನುಗ್ರಹದಿಂದ ಅವನ ಒಂದು ಅನುಜ್ಞೆಯನ್ನು ತೆಗೆದುಕೊಂಡು ಈ ಒಂದು ಯಾಗಶಾಲಾ ಪ್ರತಿಷ್ಠೆ ಆಗಿ ವಿಶ್ವಕ್ಸೇನ ಎಷ್ಟಿ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ನಿಮ್ಮ ಮನೆಗಳಲ್ಲಿ ಮಹಾಗಣಪತಿ ಪೂಜೆಯನ್ನು ಮಾಡ್ತೀರಾ. ಅದೇ ರೀತಿ ಆಗಮದಲ್ಲಿ ಪಾಂಚರಾತ್ರ ಆಗಮದಲ್ಲಿ ವಿಶ್ವಕ್ಸೇನ ಅಂದರೆ ಸೇನನಾಥ ಅಂತ ಅವನ ಒಂದು ಪ್ರಾರ್ಥನೆ ಮಾಡಿ ಅವನಿಗೆ ಯಜ್ಞ ಹವನವನ್ನು ಮಾಡಿ ಈ ಒಂದು ಯಜ್ಞ ನಿರ್ವಿಘ್ನವಾಗಿ ನಡಿಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅವತ್ತು ಸಂಜೆ ಒಂದು 4:15 ಗಂಟೆಗೆ ಭಗವಂತನ ಅನುಜ್ಞೆ ತೆಗೆದುಕೊಂಡು ಆಚಾರ್ಯ ಋತ್ವಿಕ್ ವರುಣ ಆಗುತ್ತೆ. ವರ್ಣ ಅಂದರೆ ಅವ್ರನ್ನ ಈ ಒಂದು ಕಾರ್ಯಕ್ಕೆ ನೇಮನೆ ಮಾಡ್ಕೊಳ್ಳೋದಕ್ಕೆ ವರ್ಣ ಅಂತ ಹೇಳ್ತೀವಿ, ಸಂಸ್ಕೃತ ಪದ. ಅದಾದ ಮೇಲೆ ಅಂಕುರಾರ್ಪಣ ಮತ್ತು ಮೃತ್ತಿಕಾ ಸಂಗ್ರಹಣ. ಯಾವುದೇ ಒಂದು ಕಾರ್ಯ ಮನೆಯಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಮದುವೆ ಮಾಡಬೇಕು ಅಂದರೆ ಆ ನವಧಾನ್ಯಗಳನ್ನು ನೆಲೆಸಿ ಅಂಕುರ ಮಾಡ್ತಿದ್ರು. ಆ ಅಂಕುರ ಯಾವ ರೀತಿಯಾಗಿ ಅದು ಅಂಕುರವಾಗುತ್ತೋ ಆ ರೀತಿಯಾಗಿ ಫಲವೃಷ್ಟಿ, ಪುಷ್ಪವೃಷ್ಟಿ, ಧಾನ್ಯವೃಷ್ಟಿ, ವರ್ಷವೃಷ್ಟಿ ಆಗುತ್ತೆ ಜಗತ್ತಿಗೆ. ಆ ಒಂದು ಅಂಕುರಾರ್ಪಣೆ ಮಾಡಿ ರಕ್ಷಾಬಂಧನವಾಗುತ್ತೆ. ರಕ್ಷಾಬಂಧನವಾಗಿ 15ನೇ ತಾರೀಕು ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತೆ. 15ನೇ ತಾರೀಕು ಸಂಜೆ ಯದುಗಿರಿ ಯತಿರಾಜ ನಾರಾಯಣ ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ 4 ದಿನವೂ ಅವ್ರು ಬರ್ತಾರೆ. ಅದಾದ ಮೇಲೆ 16ನೇ ತಾರೀಕು ಅಗ್ನಿಮಥನ ಪೂರ್ವಕವಾಗಿ ಅಗ್ನಿ ಪ್ರತಿಷ್ಠೆ ಆಗುತ್ತೆ. ಅಗ್ನಿಮಥನ ಅಂದರೆ ಇವಾಗ ಕರ್ಪೂರ, ಮ್ಯಾಚ್ ಬಾಕ್ಸ್ ಇದೆಲ್ಲ ಬಂದಿದೆ. ಹಿಂದಿನ ಋಷಿಗಳ ಕಾಲದಲ್ಲಿ ಒಂದು ವಸ್ತುವಿಂದ ಇನ್ನೊಂದು ವಸ್ತುವನ್ನು ನಾವು ಅದನ್ನು ಮಥನ ಮಾಡಿದಾಗ ಅಗ್ನಿ ಉತ್ಪಾದನೆ ಆಗುತ್ತೆ. ಅದಕ್ಕೆ ಅಗ್ನಿ ಬೀಜ, ಅಗ್ನಿ ಮಂತ್ರಗಳಿದೆ. ಆ ಒಂದು ಮಂತ್ರ ಪಠಣದಿಂದ ಅಗ್ನಿ ಮಥನವಾಗಿ ಅದಕ್ಕೆ ಶಿವಮೊಗ್ಗದಿಂದ ಅದಕ್ಕೆ ಅಧ್ಯಯನ ನಿರತರಾಗಿರ್ತಕ್ಕಂಥವ್ರು ಬರ್ತಾರೆ. ಅಗ್ನಿ ಮಥನ ಪೂರ್ವಕವಾಗಿ ಅಗ್ನಿ ಪ್ರತಿಷ್ಠೆ ಆಗುತ್ತೆ. ಸೃಷ್ಟಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರದ್ಯುಮ್ನ ಕುಂಡ. ಆ ಪ್ರದ್ಯುಮ್ನ ಕುಂಡದಿಂದನೇ ಅಗ್ನಿ ಎಲ್ಲ ಹೋಮಕುಂಡಗಳಿಗೂ ಪ್ರತಿಷ್ಠೆ ಆಗುತ್ತೆ. ಅದಾದ ಮೇಲೆ ಸಂಕಲ್ಪಿತ ಹೋಮ ಹವನಗಳು, ಪಾರಾಯಣಗಳು ಎಲ್ಲ ನಡೆಯುತ್ತೆ. ಇದ್ರ ಜೊತೆಗೆ ನಾವು ವಿವಿಧವಾಗಿರ್ತಕ್ಕಂತಹ ಯತಿಗಳನ್ನು ಕರಿಬೇಕು. ಈ ಒಂದು ದಿವ್ಯ ಮಂತ್ರಗಳನ್ನು ನಮಗೆ ಕೊಟ್ಟಿರ್ತಕ್ಕಂತಹ ಮಠದ ಒಂದು ಪರಂಪರೆಗಳಿದೆ. ಆ ಒಂದು ಪರಂಪರೆಗಳ ಆಚಾರ್ಯ ರಾಮಾನುಜರು ಮತ್ತು ಆಳ್ವಾರ ಆಚಾರ್ಯರುಗಳ ಒಂದು ಪರಂಪರೆ ಇದೆ. ಆ ಪರಂಪರೆಯ ಮಠಗಳು ಕರ್ನಾಟಕ ಮತ್ತು ದಕ್ಷಿಣ ಭಾರತದಾದ್ಯಂತ ಇದೆ. ಆ ಒಂದು ಎಲ್ಲ ಮಠಗಳ ಯತಿಗಳನ್ನು ಸಂಪರ್ಕ ಮಾಡಿ ಅವರುಗಳನ್ನೆಲ್ಲ ಆಹ್ವಾನ ಕೊಟ್ಟು ಅವರುಗಳೆಲ್ಲ ಸುಮಾರು 8 ರಿಂದ 10 ಜನ ಯತಿಗಳು ಒಂದೊಂದು ದಿನ ಇಬ್ಬಿಬ್ಬರು 3 ಜನ ಯತಿಗಳ ಥರ ಬಂದು ಅವರು ಈ ಒಂದು ಯಜ್ಞ ಕಾರ್ಯದಲ್ಲಿ ಪಾಲ್ಗೊಂಡು ಅನುಗ್ರಹ ಮಾಡ್ತಾರೆ ಎಲ್ರಿಗೂ. ತದನಂತರ 18ನೇ ತಾರೀಕು 11 ಗಂಟೆಗೆ ಮಹಾಪೂರ್ಣಾಹುತಿ ಇರುತ್ತೆ. ಸುಮಾರು 108 ವಿವಿಧವಾಗಿರ್ತಕ್ಕಂತಹ ದ್ರವ್ಯಗಳಿಂದ ಮಹಾಪೂರ್ಣಾಹುತಿ ಆಗುತ್ತೆ. ಅದಾದ ಮೇಲೆ ಮಹಾಮಂಗಳಾರತಿ, ರಾಷ್ಟ್ರಾಶೀರ್ವಾದ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂತಹ ಆಶೀರ್ವಾದವಾಗುತ್ತೆ. ಈ ಒಂದು ದಿವ್ಯವಾಗಿರ್ತಕ್ಕಂತಹ ಉತ್ಸವ, ಮಹೋತ್ಸವ, ಒಂದು ಬ್ರಹ್ಮೋತ್ಸವ, ಬ್ರಹ್ಮರಥೋತ್ಸವ ನಡೆಯುತ್ತಲ್ಲ. 10 ಬ್ರಹ್ಮರಥೋತ್ಸವ ನಡೆಸಬೇಕು ಅಂದರೂ ಇಷ್ಟು ಆಯಾಸವಾಗಲ್ಲ, ಅಷ್ಟು ಕಠಿಣವಾಗಿರ್ತಕ್ಕಂತಹ ಕಾರ್ಯ. ಹಿಂದೆ ಎಲ್ಲ ರಾಜಸೂಯ ಯಾಗ ಅಂತ ಮಹಾರಾಜರು ನಡೆಸ್ತಾ ಇದ್ರು. ಯಾವಾಗಲಾದರೂ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡು ನಡೆಸ್ತಾ ಇದ್ರು. ಆ ಒಂದು ಮಟ್ಟದಲ್ಲಿ ಪಾಂಚರಾತ್ರ ಆಗಮೋಕ್ತವಾಗಿ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಇದನ್ನು ಆಚಾರ್ಯ ಪರಂಪರಾ ಸೇವಾಭಿವೃದ್ಧಿ ಸಭಾ ಆ ಒಂದು ವತಿಯಿಂದ ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಳಿಯವರುಗಳೆಲ್ಲ ಸೇರಿಕೊಂಡು ನಡೆಸ್ತಾ ಇದ್ದಾರೆ. ಒಂದು ಸರ್ಕಾರದಿಂದ ಈ ನಡೆಸೋದಕ್ಕೆ ಈ ಒಂದು ಜಾಗದಲ್ಲಿ ಸ್ಥಳಾವಕಾಶದ ಒಂದು ಪರ್ಮಿಷನನ್ನು ತೆಗೆದುಕೊಂಡು ನಡೆಸ್ತಾ ಇದ್ದೀವಿ.